ಬಂದಾನೋ ಶಾಮನೂರು ಅಜ್ಜನ ಮೊಮ್ಮಗನು ಬಂದಾನೋ ನಿಮ್ಮ ಮುಂದೆ ಬಂದಾನೋ. ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಮರ್ಥ ಶಾಮನೂರಿಗೆ ಸೋಲಿನ ಭೀತಿ. ದಾವಣಗೆರೆಗೆ ಓಡೋಡಿ ಬಂದ ಅಲ್ಪಸಂಖ್ಯಾತ ಮುಖಂಡ ಜಮೀರ್ ಅಹಮದ್ ಖಾನ್ ತಬ್ಬಿಕೊಂಡೇ ಬಿಟ್ಟರು ಚಡ್ಡಿ ವೈರಿಗಳು. 2 ರಾಜ ರಹಸ್ಯ ಬಯಲು. ಏನಿದು ಅಪ್ಡೇಟ್, ಇವೆಲ್ಲವನ್ನ ನೋಡೋಣದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ನಾನು ಕೂಡ ಒಂದು 20 ವರ್ಷದಿಂದ ರಾಜಕೀಯ ಚಟುವಟಿಕೆ ಮತ್ತು ಚುನಾವಣೆಯ ಒಂದು ಆಗುಹೋಗುಗಳನ್ನು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾನೇ ಇದ್ದೇನೆ ಮತ್ತು ಸ್ವಲ್ಪ ಮಟ್ಟಿಗೆ ಅರ್ಥ ಆಗಿದ್ದು ಕೂಡ ಇದೆ. ಆದರೆ ಇಲ್ಲಿಯ ತನಕ ಅರ್ಥವಾಗದ ಒಂದು ಸಂಗತಿ ನನ್ನನ್ನು ತುಂಬ ಕಾಡಿದ್ದು. ಅದು ಯಾವುದಂದರೆ, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಇದೆಯಲ್ಲ, ಅದು ಈಗಲೂ ಕೂಡ ನನಗೆ ಅರ್ಥ ಆಗ್ತಾ ಇಲ್ಲ. ಒಂದು ಸಮರ್ಥ ಶಾಮನೂರವರಿಗೆ ಸೋಲುವಂಥ ಭೀತಿ ಇದೆಯಾ, ಅಥವಾ ಶಾಮನೂರು ಕುಟುಂಬದಿಂದ ಏನೋ ಒಂದು ಭರ್ಜರಿಯಾದಂಥ ಸೀಕ್ರೆಟ್ ಪ್ಲ್ಯಾನ್ ಮಾಡ್ತಾ ಇದೆಯಾ, ಅಥವಾ ಶಾಮನೂರು ಕುಟುಂಬ ಏನೋ ಒಂದು ಸೀಕ್ರೆಟ್ ಪ್ಲ್ಯಾನ್ ಮಾಡಿಕೊಂಡು ಈ ಗೆಲುವಿನ ಅಂತರವನ್ನು ಏನಾದರೂ 50, 60, 70 ಸಾವಿರಕ್ಕಿಂತ ಹೆಚ್ಚು ಮತಗಳಿಂದ ಗೆಲ್ಲಬೇಕು ಎನ್ನುವಂಥ ಏನಾದರೂ ಸೀಕ್ರೆಟ್ ಪ್ಲ್ಯಾನ್ ಮಾಡಿಕೊಂಡಿದೆಯಾ, ಅದು ಕೂಡ ಇದೀಗ ನಮ್ಮಂಥವರಿಗೆ ಅರ್ಥವಾಗದಂಥ ಪರಿಸ್ಥಿತಿ ಎದುರಾಗಿದೆ. ಒಂದು ಸೋಲಬಹುದು, ಇಲ್ಲ ಈ ಗೆಲುವಿನ ಅಂತರವನ್ನು ಒಂದು ರೆಕಾರ್ಡ್ ಬ್ರೇಕ್ ಆಗಿ ಮಾಡಬೇಕೆನ್ನುವಂಥ ಒಂದು ರಹಸ್ಯ ಇದೀಗ ಬಯಲಾಗುವಂಥ ಸಾಧ್ಯತೆ ಕೂಡ ಇದೆ. ನಾನು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಈ ಅಪ್ಡೇಟ್ಸನ್ನು ಒಂದೊಂದೇ ನೋಡ್ತಾ ಹೋದರೆ, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ BJPಯಿಂದ ಒಂದು ಸಾಮಾನ್ಯ ಅಭ್ಯರ್ಥಿ, ಅಂದರೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ಒಬ್ಬ ಅಭ್ಯರ್ಥಿ, ಅಂದರೆ ಶ್ರೀನಿವಾಸ ದಾಸಕರಿಯಪ್ಪ, ಅವರನ್ನು ಶಾರ್ಟ್ ಫಾರ್ಮ್ ಆಗಿ SDK ಅಂತ ಕರೀತಾರೆ, ಒಬ್ಬ ಸಿಂಪಲ್ ಮನುಷ್ಯ, ಅವರಿಗೆ ನೇರವಾಗಿ BJP ಟಿಕೆಟನ್ನು ಕೊಟ್ಟಿತ್ತು. ಅದು ಕೂಡ ಯಡಿಯೂರಪ್ಪನವರ ವಿರೋಧಿ ಬಣದ ಮುಖಂಡರಾದಂಥ ಸಿದ್ದೇಶ್ವರ ಬಣದ ಒಬ್ಬ ವ್ಯಕ್ತಿಗೆ ಟಿಕೆಟನ್ನು ಕೊಟ್ಟು, ಅಷ್ಟರ ಮಟ್ಟಿಗೆ ಸಿದ್ದೇಶ್ವರ ಅವರ ಮೇಲೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೂಡ BSA ಕುಟುಂಬ ಮತ್ತು ಹೈಕಮಾಂಡ್ ಸಿದ್ದೇಶ್ವರ ಅವರಿಗೊಂದು ಜವಾಬ್ದಾರಿಯನ್ನು ಕೊಟ್ಟಿತ್ತು. ಅಷ್ಟಕ್ಕೆ BJP ಪ್ರಚಾರ ಮಾಡ್ತಿದೆ, BJPಯ ನಾಯಕರು ಪ್ರಚಾರ ಮಾಡಿದ್ದಾರೆ. ಆದರೆ ಅದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಲೆಕ್ಕಾಚಾರವನ್ನು ನೋಡ್ತಾ ಹೋದರೆ, ಶಾಮನೂರು ಶಿವಶಂಕರಪ್ಪನವರು ಸೇವೆಯಲ್ಲಿರುವಾಗಲೇ ಅವರು ವಿಧಿವಶರಾದ ನಂತರ ಕಾಂಗ್ರೆಸ್ ಪದ್ಧತಿಯ ಅನುಸಾರವಾಗಿ ತೀರಿ ಹೋದಂಥ ಕುಟುಂಬದ ವ್ಯಕ್ತಿಗೆ ಟಿಕೆಟ್ ಕೊಡುವುದು ಕಾಂಗ್ರೆಸ್ ಸಂಪ್ರದಾಯ ಎನ್ನುವುದು ಕೂಡ ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾ ಇದ್ದಾರೆ. ಹಾಗಾಗಿ ಸಮರ್ಥ ಶಾಮನೂರವರಿಗೆ ಅಲ್ಲಿ ಟಿಕೆಟ್ ಸಿಕ್ತು. ಟಿಕೆಟ್ ಸಿಗುವ ಮೊದಲೇ ಅವರು ಶನಿವಾರದಂದು, ಅಂದರೆ B ಫಾರ್ಮ್ ಸಿಗುವ ಮೊದಲೇ ಅವರು ನಾಮಿನೇಷನ್ ಕೂಡ ಹಾಕಿದರು. ಅದು ಕೂಡ DK ಶಿವಕುಮಾರ್ ಅವರ ಕೃಪಾ ಕಟಾಕ್ಷದಿಂದ ಎನ್ನುವಂಥ ಮಾತು ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆ ಆಗ್ತಿರುವಂಥ ಒಂದು ಚರ್ಚೆ. ಅದರೊಟ್ಟಿಗೆ ಶಾಮನೂರು ಕುಟುಂಬ ಮತ್ತು ಅಲ್ಪಸಂಖ್ಯಾತ ಕುಟುಂಬದ ನಡುವೆ ಅಲ್ಲೊಂದು ದೊಡ್ಡದಂಥ ಕಲಹ ಕೂಡ ಇತ್ತು. ಎಲ್ಲದರ ನಡುವೆಯೂ ಕೂಡ ಹೈಕಮಾಂಡ್ ದೊಡ್ಡ ಮನಸ್ಸನ್ನು ಮಾಡಿ ಸಮರ್ಥ ಶಾಮನೂರವರಿಗೆ ಟಿಕೆಟನ್ನು ಕೊಡ್ತು. ನಾನು ಈ ಒಂದು ರಾಜಕೀಯದ ಚುನಾವಣೆ ಅಪ್ಡೇಟ್ಸ್ ಯಾರು ಬಂದರು, ಯಾರ್ಯಾರು ಬಂದರು, ಎಷ್ಟೆಷ್ಟು ಪ್ರಚಾರ ಮಾಡಿದರು ಎನ್ನುವುದಕ್ಕಿಂತ ಮೊದಲು 2023ರ ಚುನಾವಣೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರು ಎಷ್ಟು ಮತದಿಂದ ಗೆದ್ದರು, ವಿರೋಧಿ ಅಭ್ಯರ್ಥಿಯಾದಂಥವ್ರು ಎಷ್ಟು ಮತವನ್ನು ತೆಗೆದುಕೊಂಡ್ರು, ಮತ್ತು ಅಲ್ಪಸಂಖ್ಯಾತ ಮುಖಂಡರು ನಿಂತಿದ್ದಿಲ್ಲ ಅವರೆಲ್ಲ ಎಷ್ಟು ಮತವನ್ನು ತೆಗೆದುಕೊಂಡ್ರು ಎನ್ನುವುದನ್ನು ಸಂಕ್ಷಿಪ್ತವಾಗಿ ಹೇಳ್ತೇನೆ ನೋಡಿ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಇರುವಂಥ ವೋಟರ್ಗಳ ಸಂಖ್ಯೆ 2023ರಲ್ಲಿ 2,10,675 ವೋಟರ್ಸ್ ಇದ್ದರು. ಅಲ್ಲಿ ಸರಿಸುಮಾರು 69ರಿಂದ 70% ಮತ ಆಗಿತ್ತು. ಹಾಗಾಗಿ ಅಲ್ಲಿ ಚಲಾವಣೆಯಾದ ಮತಗಳ ಸಂಖ್ಯೆ 1,45,727 ಮತಗಳು ಚಲಾವಣೆಯಾಗಿದ್ದು, ಅದರಲ್ಲಿ ಸರಿಸುಮಾರು ಚಲಾವಣೆಯಾದ ಮತಗಳಲ್ಲಿ 38% ಅಂದರೆ BJPಯ ಅಭ್ಯರ್ಥಿಯಾಗಿರುವಂಥ ಅಜಯ್ ಕುಮಾರ್ ಅವರು 56,410 ಮತಗಳನ್ನ ಪಡ್ಕೊಂಡಿದ್ದರು. ಇನ್ನು ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ನಾಮಿನೇಷನ್ ಹಾಕಿ ಪ್ರಚಾರಕ್ಕೆ ಹೋಗಿಲ್ಲ, ಯಾಕಂದರೆ ಅವರಿಗೆ ಗೆಲುವು ಸತಸಿದ್ದೆ ಎನ್ನುವಂಥ ಇದ್ದಂಥ ಶಾಮನೂರು ಶಿವಶಂಕರಪ್ಪನವರಿಗೆ 84,298 ಮತಗಳು ಬಿದ್ದಿದ್ದು ಮತ್ತು ಸರಿಸುಮಾರು 28,000 ಮತಗಳ ಅಂತರದಿಂದ ಅವರು ಗೆದ್ದು ಬೇಗಿದ್ದರು. ಇನ್ನು ಅಲ್ಪಸಂಖ್ಯಾತ ಮುಖಂಡರು ಕೂಡ 3-4 ಜನ ಅಲ್ಲಿ ಚುನಾವಣೆ ಕಣದಲ್ಲಿದ್ದರು. ಎಲ್ಲ ಅಲ್ಪಸಂಖ್ಯಾತ ಮುಖಂಡರು, ಅಂದರೆ ಮುಸ್ಲಿಂ ಮುಖಂಡರ ಆ ವೋಟ್ಗಳನ್ನು ತೆಗೆದುಕೊಂಡ್ರು ಕೂಡ ಒಂದು 2,000-3,000 ಆಗಿತ್ತು. ಜೊತೆಗೆ ಅದು ಕೂಡ ಇವತ್ತು ಪ್ರಸ್ತಾಪ ಆಗಿದೆ. ಇದು ಒಂದು ಲೆಕ್ಕ.
ನಾನು 2023ರಲ್ಲಿ ಕೆಲ ಕಾಂಗ್ರೆಸ್ ಅಭ್ಯರ್ಥಿಗಳು ಅಥವಾ ಕೆಲವೊಂದು ಮುಖಂಡರು ತುಂಬ ಅಂತರದಿಂದ ಗೆದ್ದುಬಿಟ್ರು. ಆ ಸಂಖ್ಯೆ ಒಮ್ಮೆ ನೋಡ್ತಾ ಹೋಗೋದಾದರೆ DK ಶಿವಕುಮಾರ್ ಅವರು ಕನಕಪುರ ಕ್ಷೇತ್ರದಿಂದ 1,22,392 ಮತಗಳ ಅಂತರದಿಂದ ಗೆದ್ದಿದ್ರು 2023 ಚುನಾವಣೆಯಲ್ಲಿ. ಅದು ಒಂದು ಕರ್ನಾಟಕದ ಮಟ್ಟಿಗೆ ರೆಕಾರ್ಡ್ ಆಗಿತ್ತು. ಇನ್ನು ಗಣೇಶ್ ಹುಕ್ಕೇರಿ ಸದಲ್ಗಾ ಕ್ಷೇತ್ರದಿಂದ 78,509 ಮತಗಳ ಅಂತರದಿಂದ ವಿರೋಧಿ ಬಣದ ಅಭ್ಯರ್ಥಿಯ ವಿರುದ್ಧ ಅಷ್ಟು ಮಾರ್ಜಿನಲ್ಲಿ ಗೆದ್ದಿದ್ರು. ಇನ್ನು ಲಕ್ಷ್ಮಣ್ ಸವದಿ ಚಿಕ್ಕೋಡಿಯಿಂದ, ಅಂದರೆ BJPಯಲ್ಲಿದ್ದಂಥ ಲಕ್ಷ್ಮಣ್ ಸವದಿಯವರು ಕೊನೆಯ ಗಳಿಗೆಯಲ್ಲಿ ಕಾಂಗ್ರೆಸ್ಗೆ ಹೋಗಿ ಟಿಕೆಟನ್ನು ಪಡ್ಕೊಂಡು ಅವರು ಕೂಡ ಸಿಕ್ಕಂಥ ಕಡಿಮೆ ಅವಧಿಯಲ್ಲಿ 76,122 ಮತಗಳ ಅಂತರದಿಂದ ಗೆದ್ದಿದ್ರು. ಇದು ಅಂತರ. ಇನ್ನು ಬಾಲಚಂದ್ರ ಜಾರಕಿಹೊಳಿ BJPಯಿಂದ ಗೆದ್ದಂಥವ್ರು, ಅವರು 71,540 ಮತಗಳ ಅಂತರದಿಂದ ಗೆದ್ದಿದ್ರು. ಇನ್ನು ಅನೇಕರು, ನಾನು ಲೆಕ್ಕ ಹಾಕೋದಾದರೆ ಬರೋಬ್ಬರಿ 18 MLAಗಳು ತಮ್ಮ ವಿರೋಧಿ ಅಭ್ಯರ್ಥಿಗಿಂತ ಬರೋಬ್ಬರಿ 50,000 ಮತಗಳ ಅಂತರದಿಂದ ಬರೋಬ್ಬರಿ 18 ಅಭ್ಯರ್ಥಿಗಳು ಗೆದ್ದಿದ್ರು. ನಾನು ಇದನ್ನು ಯಾಕೆ ಹೇಳ್ತಿದ್ದೆ ಅಂದರೆ, ಕಾಂಗ್ರೆಸ್ ಅಬ್ಬರ ಆಗಿತ್ತು. ಇಲ್ಲಿ ಕಾಂಗ್ರೆಸ್ನವರು ಇದ್ದಾರೆ, BJPಯವರು ಇದ್ದಾರೆ. ನಾನು ಯಾಕೆ ಹೇಳ್ತೇನೆ ಅಂದರೆ, 2023ರಲ್ಲಿ ನಾಮಿನೇಷನ್ ಹಾಕಿದಂಥ ಜನಪ್ರಿಯರಲ್ಲದಂಥ ಏನೂ ಕೆಲಸ ಮಾಡದಂಥ ಅನೇಕ ಅಭ್ಯರ್ಥಿಗಳು ಕಾಂಗ್ರೆಸ್ ಅಬ್ಬರದಲ್ಲಿ ಅಥವಾ BJPಯ ವಿರೋಧಿ ಎಲೆಯಲ್ಲಿ ಗೆದ್ದು ಬೀಗಿದ್ರು. ಅದರಲ್ಲಿ ನಯನ ಮೋಟಮ್ ಆಗಿರ್ಬೋದು, ಪ್ರದೀಪ್ ಈಶ್ವರ್ ಆಗಿರ್ಬೋದು, ಹೀಗೆ 10 ಜನರು ಕೂಡ ಏನೂ ಕೆಲಸ ಮಾಡದಂತೆ ಹೊಸಬರು ಕೂಡ ಗೆದ್ದು ಬೀಗಿದ್ದು, ಅದು ಕೂಡ ದಾಖಲೆಯ ಅಂತರದಲ್ಲಿ. ಅಷ್ಟು ಇರುವಾಗ ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಗ್ಯಾರಂಟಿಗಳನ್ನ ಕೊಡ್ತಾ ಇದೆ. ತಾತ ಆದಂಥ ಶಿವಶಂಕರಪ್ಪನವರು ತೀರಿ ಹೋದಂಥ ಒಂದು ಅನುಕಂಪದ ಅಲೆ ದೊಡ್ಡದಾಗಿದೆ. ಜೊತೆಗೆ BJPಯ ಅಭ್ಯರ್ಥಿ ಒಬ್ಬ ಸಾಮಾನ್ಯ ವ್ಯಕ್ತಿ, ಅವರು ದುಡ್ಡು ಚೆಲ್ತಾರೆ ಇಲ್ವೋ, ಜೊತೆಗಲ್ಲಿ ಕೂಡ ಬಣ ರಾಜಕೀಯ ಇದೆ. ಈ ಎಲ್ಲದರ ತರೋಯವಾಗಿ ಶಾಮನೂರು ಕುಟುಂಬದಿಂದ ಒಬ್ಬ ಅಭ್ಯರ್ಥಿ ಕಣ್ಮುಚ್ಚಿ ನಾಮಿನೇಷನ್ ಹಾಕಿದರೆ ಕನಿಷ್ಠ ಪಕ್ಷ 30,000-40 ಸಾವಿರ ಮತಗಳ ಅಂತರದಿಂದ ಗೆಲ್ಲುವಂಥ ಸಾಧ್ಯತೆ ಇತ್ತು. ಆದರೆ ಈಗ ಶಾಮನೂರು ಕುಟುಂಬ ಮಾಡ್ತಿರುವಂಥ ಪ್ರಚಾರ ನೋಡ್ತಾ ಇದ್ದರೆ ಜನಸಾಮಾನ್ಯರಿಗೆ ತಲೆ ತಿರುಗತ್ತೆ. ನೋಡಿ, ಒಂದು ಕುಟುಂಬ ಅಂದ್ಕೂಡಲೇ ತಂದೆ ಯಾವುದೋ ಒಂದು ಪ್ರಚಾರ ಮಾಡ್ತಾನೆ. ಶಾಮನೂರು ಕುಟುಂಬದ 3ನೇ ಕುಡಿಯಾಗಿರುವಂಥ ಸಮರ್ಥ್ ಮಲ್ಲಿಕಾರ್ಜುನ್ ಅವರ ತಂದೆ ಕೂಡ ತೋಟಗಾರಿಕಾ ಸಚಿವರು, ಅವರು ಕೂಡ ಪ್ರತಿದಿನ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಸಮರ್ಥ್ ಶಾಮನೂರವರ ತಾಯಿ MP ಅವರು ಕೂಡ ಪ್ರತಿನಿತ್ಯ ಬೆಳಗಿಂದ ಸಂಜೆ ತನಕ ಪ್ರಚಾರ ಮಾಡ್ತಾ ಇದ್ದಾರೆ. ಜೊತೆಗೆ ಶಾಮನೂರು ಸಮರ್ಥ್ ಅವರ ತಂಗಿ ಆಗಿರುವಂಥ ಶ್ರೇಷ್ಠ ಶಾಮನೂರವರು ಕೂಡ ಪ್ರಚಾರ ಮಾಡ್ತಿದ್ದಾರೆ, ಮನೆ ಮನೆಗೆ ಹೋಗಿ ಪ್ರಚಾರ ಮಾಡ್ತಿದ್ದಾರೆ. ಓಕೆ, ಇದು ಒಂದು ಲೆಕ್ಕ ಅಂತ ಹೇಳ್ಬೋದು. ಇನ್ನು ಯಾರ್ಯಾರು ಬಂದರು, ಸಿದ್ದರಾಮಯ್ಯನವರು ಬಂದರು, DK ಶಿವಕುಮಾರ್ ಅವರು ಬಂದರು, ಡಾಕ್ಟರ್ G ಪರಮೇಶ್ವರ್ ಅವರು ಬಂದರು. ಇಡೀ ಕ್ಯಾಬಿನೆಟ್ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿತ್ತು. ಇದು ಒಂದು ಲೆಕ್ಕಾಚಾರ, ಪ್ರಚಾರದ ಲೆಕ್ಕಾಚಾರ. ಇನ್ನು ಕಿತ್ತಾಟ ಯಾವ ಲೆವೆಲ್ಗೆ ಆಯ್ತಂದರೆ, ಮೊದಲು ಸಾದಿಕ್ ಪೈಲ್ವಾನ್ ಅವರು ನಾಮಿನೇಷನ್ ಮಾಡಿಬಿಟ್ರು. ಅವರನ್ನು ಖುದ್ದು ಸಲೀಂ ಅವರ ಮುಖಾಂತರ, ರಿಜ್ವಾನ್ ಹರ್ಷದ್ ಅವ್ರ ಮುಖಾಂತರ CM ಮನೆಗೆ ಕರೆಸಿ ಅವರಿಗೆ ಸಮಾಧಾನ ಮಾಡಿ ಇನ್ನೇನು ನಾಮಿನೇಷನ್ ವಾಪಸ್ ತೆಗೆದುಕೊಳ್ಳುವಂಥ ಹಂತ ಮುಗ್ದೋಗಿದ್ರು ಕೂಡ ಅವರು ಪ್ರಚಾರಕ್ಕೆ ಹೋಗಲ್ಲ. ಬದಲಾಗಿ ಶಾಮನೂರು ಶಿವಶಂಕರಪ್ಪನವರ 3ನೇ ಕುಡಿಯಾಗಿರುವಂಥ ಸಮರ್ಥ್ ಮಲ್ಲಿಕಾರ್ಜುನ ಪರವಾಗಿ ಮತ ಯಾಚನೆ ಮಾಡೋದಾಗಿ ಘೋಷಣೆ ಮಾಡಿದ್ರು. ಜೊತೆಗೆ ಸ್ವತಃ SS ಮಲ್ಲಿಕಾರ್ಜುನ್ ಅವರು ಸಾದಿಕ್ ಪೈಲ್ವಾನ್ ಅವರನ್ನು ಮನೆಗೆ ಕರೆಸಿಕೊಂಡು ಮಾತುಕತೆ ಆಡಿ ಅವರಿಗೆ ಸ್ವತಃ ತಾವು ಮಾಂಸಾಹಾರಿ ಆಗಿಲ್ಲದಿದ್ದರೂ ಲಿಂಗಾಯತರಾದ ಕಾರಣಕ್ಕಾಗಿ ನಾನ್ ವೆಜ್ಜನ್ನು ತಿಂದೇ ಇದ್ದರೂ ಕೂಡ ಸ್ವತಃ ತನ್ನ ಕೈಯಲ್ಲಿ ಚಿಕನ್ ಕಬಾಬನ್ನು ಸಾದಿಕ್ ಪೈಲ್ವಾನ್ ಅವರಿಗೆ ತಿನ್ನಿಸಿದ್ರು. ಪಾಯಿಂಟ್ ನಂಬರ್ 1. ಎರಡನೇದಾಗಿ, ಯಾವ ಗೋಜಿಗೆ ಹೋಗೋದು, ಯಾರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಇದ್ದಂಥ SS ಮಲ್ಲಿಕಾರ್ಜುನ್ ಅಂದರೆ ದಾವಣಗೆರೆಯ ಮಲ್ಲಣ್ಣ ಅವರು ಕೊಂಡ ಹಾಯುವಂಥ ಒಂದು ಸಂಪ್ರದಾಯವನ್ನು ಮಾಡಿದರು. ಜೊತೆಗೆ ಈಗಷ್ಟೇ ಈ ರಾಜಕೀಯ ದುನಿಯಾವನ್ನು ನೋಡ್ತಾ ಇರುವಂಥ ಸಮರ್ಥ್ ಶಾಮನೂರವರು ಕೂಡ ಕೊಂಡ ಹಾಯ್ದರು. ಜೊತೆಗೆ ಪ್ರತಿನಿತ್ಯ ಪ್ರತಿಕ್ಷಣ ಬರಿಗಾಲಲ್ಲಿ ನಡ್ಕೊಂಡು ಪ್ರಚಾರವನ್ನು ಮಾಡಿದ್ರು. ಇದು ಒಂದು ಕಡೆ.
ಮತ್ತೊಂದು ಕಡೆ ಚುನಾವಣೆಯ ಒಂದು ಮುಹೂರ್ತ ಘೋಷಣೆ ಆಗ್ತಾ ಇದ್ದಂತೆ ಯಾವಾಗ ಅಲ್ಪಸಂಖ್ಯಾತರ ಮುಖಂಡರನ್ನ ಭೇಟಿಯಾದಂಥ ಅಲ್ಪಸಂಖ್ಯಾತ ನಾಯಕ ಮುಖಂಡ ಜಮೀರ್ ಅಹಮದ್ ಖಾನ್ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟೇ ಬಿಟ್ಟಿದ್ರು. ಇಲ್ಲ, ಶಾಮನೂರು ಶಿವಶಂಕರಪ್ಪನವರು ಕೊನೆಯ ಚುನಾವಣೆ ಹೇಳಿದ್ರು, ಇದು ನನ್ನ ಕೊನೆಯ ಚುನಾವಣೆ ಅಂದರೆ 2023ರಲ್ಲಿ ಚುನಾವಣಾ ಸಂದರ್ಭದಲ್ಲಿ ಹೇಳಿದ್ದು, ಇದು ನನ್ನ ಕೊನೆಯ ಚುನಾವಣೆ, ಇನ್ನು ಮುಂದೆ ಅಲ್ಪಸಂಖ್ಯಾತರ ಮುಖಂಡರು ಟಿಕೆಟ್ಗೆ ಕೇಳಬಹುದು, ಅವರಿಗೆ ಟಿಕೆಟನ್ನು ಕೊಡ್ತೇನೆ, ಇನ್ನು ಮುಂದೆ ನಾನು ಚುನಾವಣೆ ನಿಲ್ಲಲ್ಲ ಎನ್ನುವಂಥ ಘೋಷಣೆಯನ್ನು ಮಾಡಿದ್ರು. ಹಾಗಾಗಿ ನಮ್ಗೆ ಈಗ ಅಲ್ಪಸಂಖ್ಯಾತರಿಗೆ ಈ ಕ್ಷೇತ್ರದ ಟಿಕೆಟ್ ಕೊಡಬೇಕೆನ್ನುವಂಥ ಮಾತನ್ನು ನೇರವಾಗಿ ಹೇಳಿದಾಗ SS ಮಲ್ಲಿಕಾರ್ಜುನ್ ಅವರು ಅಂದರೆ ಮಲ್ಲಣ್ಣ ಅವರು ಹೇಳಿದ್ರು, ಅವನು ಯಾರ್ರಿ ಇಲ್ಲಿ ಬಂದು ಮಾತಾಡಲಿಕ್ಕೆ, ಇದು ದಾವಣಗೆರೆ ಕ್ಷೇತ್ರ, ದಾವಣಗೆರೆಯನ್ನು ನಾವು ಅಭಿವೃದ್ಧಿ ಮಾಡ್ತೀವಿ, ಇಲ್ಲಿ ನಾವೇ ಡಿಸೈಡ್ ಮಾಡೋದೆನ್ನುವಂಥ ನೇರ ಎಚ್ಚರಿಕೆಯನ್ನು ಕೊಟ್ಟರು. ಹಾಗಾಗಿ ಇಲ್ಲಿಯ ತನಕ ಇವತ್ತಿನ ತನಕ ದಾವಣಗೆರೆ ಕ್ಷೇತ್ರಕ್ಕೆ ಜಮೀರ್ ಅಹಮದ್ ಖಾನ್ ಅವರು ಬಂದು ಪ್ರಚಾರ ಮಾಡಲಿಕ್ಕೆ ಮನಸ್ಸೇ ಮಾಡಿರಲಿಲ್ಲ. ಆದರೆ ಮಲ್ಲಿಕಾರ್ಜುನ್ ಅವರ ಕುಟುಂಬ ಅಂದರೆ ಶಾಮನೂರು ಕುಟುಂಬ CM ಮೇಲೆ ಒತ್ತಡವನ್ನು ಹೇರಿ, ವೇಣುಗೋಪಾಲ್ ಅವರ ಮೇಲೆ ಒತ್ತಡವನ್ನು ಹೇರಿ, DK ಶಿವಕುಮಾರ್ ಅವರ ಮೇಲೆ ಒತ್ತಡವನ್ನು ಹೇರಿ ನೇರವಾಗಿ ಕೇರಳದ ಪ್ರಚಾರದಲ್ಲಿದ್ದಂಥ ಜಮೀರ್ ಅಹಮದ್ ಖಾನ್ ಅವರನ್ನ ನೇರವಾಗಿ ದಾವಣಗೆರೆ ಕ್ಷೇತ್ರಕ್ಕೆ ಬರುವಂತೆ ಮಾಡಿ ತಮ್ಮ ಮನೆಗೆ ಕರೆಸಿಕೊಂಡು ತಬ್ಬಿಕೊಂಡು ಕೆನ್ನೆ ಸವರಿ ನಾವಿಬ್ಬರೂ ಕೂಡ ಚಡ್ಡಿ ದೋಸ್ತರು ಎಂದು ಹೇಳುವುದರ ಮುಖಾಂತರ ತಮ್ಮ ಮಧ್ಯೆ ಏನೂ ಗೊಂದಲ ಇಲ್ಲ ಎನ್ನುವಂಥ ನಾಟಕಕ್ಕೆ ನಾಟಕೀಯವಾಗಿ ತೆರೆ ಎಳೆದ್ರು. ಇವೆಲ್ಲವನ್ನು ನೋಡ್ತಾ ಇದ್ದರೆ ನನಗನ್ನಿಸ್ತಾ ಇರೋದು, ಶಾಮನೂರು ಕುಟುಂಬಕ್ಕೆ 2 ವಿಷಯ ತಿಳಿದಿರಬೇಕು ಅಥವಾ 2 ವಿಷಯ ಅವರ ತಲೆಯಲ್ಲಿರಬೇಕು. ಒಂದು, ಸೀದಾ ಸಾದಾ ಅಭ್ಯರ್ಥಿಯಾಗಿರುವಂಥ ಶ್ರೀನಿವಾಸ ದಾಸ ಕರಿಯಪ್ಪನವ್ರನ್ನ ಗೆಲ್ಲಿಸಲೇಬೇಕೆನ್ನುವಂಥ ಪಣಕ್ಕೆ ಸಿದ್ದೇಶ್ವರ ಅವರ ಬಣ ಏನಾದರೂ ಬಂದಿದೆಯಾ ಅಂತ ಮುನ್ಸೂಚನೆ ಸಿಕ್ಕು ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನು ಸೋಲುವಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದೆ ಅನ್ನುವಂಥ ಒಂದು ಮುನ್ಸೂಚನೆ ಅಥವಾ ಗುಪ್ತ ಮಾಹಿತಿ ಸಿಕ್ಕಿರಬೇಕು. ಅದು ಅಸಾಧ್ಯ ನನ್ನ ಮಟ್ಟಿಗೆ. ಇನ್ನು ಎರಡನೇದಾಗಿ, ಈ ಸಲ ಸರಿಸುಮಾರು 50,000 to 60,000 ಮತಗಳಿಂದ ಗೆದ್ದರೆ ಸಮರ್ಥ ಅವರು ಇನ್ನು 40-50 ವರ್ಷಗಳ ಕಾಲ ಯಾವ ಅಲ್ಪಸಂಖ್ಯಾತ ಮುಖಂಡರು ಇನ್ನು ಜಮೀರ್ ಅಹಮದ್ ಖಾನ್ ಸೇರಿದಂತೆ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಟಿಕೆಟ್ ಕೇಳಬಾರದು. ಇದು ನೇರವಾದ ಎಚ್ಚರಿಕೆ ಎನ್ನುವಂಥ ಮುನ್ಸೂಚನೆ ಸಲುವಾಗಿ ಅಥವಾ ಅಂಥ ಒಂದು ಎಚ್ಚರಿಕೆ ಕೊಡುವಂಥ ಸಲುವಾಗಿ ಇದೀಗ ತಮ್ಮ ವೈರಿಗಳನ್ನು ಕರೆಸಿ ಪ್ರಚಾರ ಮಾಡಿ ಆ ಓಟನ್ನು ಪಡೆದುಕೊಂಡು ಎಲ್ಲವನ್ನೂ ಮಾಡುವಂಥ ಸಾಧ್ಯತೆ ಇದೀಗ ಸಮರ್ಥ ಮಲ್ಲಿಕಾರ್ಜುನ್ ಅವರ ತಂದೆಯಾಗಿರುವಂಥ ಮಲ್ಲಿಕಾರ್ಜುನ್ ಅವರಿಗೆ ಏನಾದರೂ ಒಳ ಮಾಹಿತಿ ಸಿಕ್ಕುವಂಥ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದಾರೆ ಅನ್ನುವಂಥ ಡೌಟ್ ಕೂಡ ಬರ್ತಾ ಇದೆ. ಒಂದು, ಸಮರ್ಥ ಅವರು ಸೋಲುವಂಥ ಒಂದು ಮಾಹಿತಿ ಬಂದಿರಬೇಕು, ಇಲ್ಲ ಸಮರ್ಥ ಅವರನ್ನು 50,000-60,000 ಮತಗಳ ಅಂತರದಿಂದ ಗೆಲ್ಲಿಸಲೇಬೇಕೆನ್ನುವಂಥ ಪಣವನ್ನು ಮಲ್ಲಿಕಾರ್ಜುನ್ ಅವರು ತೊಟ್ಟಿರಬೇಕು. ಇದರ ಅರ್ಥ ಇನ್ನು ಮುಂದೆ ದಕ್ಷಿಣ ಕ್ಷೇತ್ರದಲ್ಲಿ ಅಥವಾ ದಾವಣಗೆರೆ ಕ್ಷೇತ್ರದಲ್ಲಿ ಬೇರೆಯವರು ಹಸ್ತಕ್ಷೇಪ ಮಾಡಬಾರ್ದು, ಇದು ನನ್ನ ಕೋಟೆ ಎನ್ನುವಂಥ ಒಂದು ನೇರ ಎಚ್ಚರಿಕೆಯನ್ನು ಮಲ್ಲಿಕಾರ್ಜುನ್ ಅವರು ಕೊಡುವಂಥ ಸಾಧ್ಯತೆ ಇದೆ. ಇಲ್ಲದಿದ್ದರೆ ಇಷ್ಟರ ಒಳಗಾಗಿ 50-60,000 ಮತಗಳ ಇರುವಂಥ ಅಲ್ಪಸಂಖ್ಯಾತ ಮುಖಂಡರು ನೇರವಾಗಿ ಏನಾದರೂ BJP ಮತ ಹಾಕಬಹುದಿತ್ತ ಎಲ್ಲವೂ ಕೂಡ ಮಲ್ಲಿಕಾರ್ಜುನ್ ಅವರ ತಲೆಯಲ್ಲಿ ಗೊಂದಲವಾಗಿ ಓಡ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಕರ್ನಾಟಕ ಮುಸ್ಲಿಂ ಅಂತ ಬಂದ ಕೂಡಲೇ ಜಮೀರ್ ಅಹಮದ್ ಖಾನ್ ಅವರು ಮುಸ್ಲಿಂ ನಾಯಕರಿಗೆ, ಮುಸ್ಲಿಂ ಮತಗಳಿಗೆ, ಮುಸ್ಲಿಂ ಜನರಿಗೆ ಮಾಡುವಂಥ ಸಹಾಯ ಯಾವ ಮುಸ್ಲಿಂ ನಾಯಕನೂ ಮಾಡಲ್ಲ. ಅಂಥ ಒಬ್ಬ ಮುಸ್ಲಿಂ ಮುಖಂಡನೇ ದಾವಣಗೆರೆ ಕ್ಷೇತ್ರಕ್ಕೆ ಪ್ರಚಾರಕ್ಕೆ ಬರಲಿಲ್ಲ, ಮುನ್ಸ್ಕೊಂಡಿದ್ದಾರೆ ಅನ್ನುವಂಥ ವಿಷಯವನ್ನು ತಿಳ್ಕೊಂಡಿರುವಂಥ ಮುಸ್ಲಿಂ ಮತಗಳು ಒಂದು ವೇಳೆ BJPಗೆ ಹೋಗ್ಬಿಟ್ರೆ ಲೆಕ್ಕಾಚಾರ ಉಲ್ಟಾ ಆಗಬಹುದು ಎನ್ನುವಂಥ ಗುಪ್ತ ಮಾಹಿತಿ SS ಮಲ್ಲಿಕಾರ್ಜುನ್ ಅವರಿಗೆ ಸಿಕ್ತಾ ಎನ್ನುವಂಥ ಒಂದು ಗೊಂದಲ ಕೂಡ ಇದೀಗ ಅನೇಕರಲ್ಲಿ ಕಾಡ್ತಾ ಇದೆ. ಹೀಗಾಗಿ ಕೇರಳದಲ್ಲಿದ್ದಂಥ ಜಮೀರ್ ಅಹಮದ್ ಅವರನ್ನು ನೇರವಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಕರೆಸಿಕೊಂಡು ಇದೀಗ ತೇಪಿ ಹಚ್ಚುವಂಥ ನಾಟಕ ಮಾಡಿದ್ದಾಗಿದೆ. ಯೂಟ್ಯೂಬರ್ಗಳನ್ನ ಕರೆಸಿ ಇಡೀ ಸಂತೋಷ್ ಲಾಡ್ ಆಗಿರ್ಬೋದು, ಮಧು ಬಂಗಾರಪ್ಪ ಆಗಿರ್ಬೋದು, ಎಲ್ಲರೂ ಪ್ರತಿಯೊಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ಗಳನ್ನು ಯೂಟ್ಯೂಬರ್ಗಳ ಮುಂದೆ ಇಂಟರ್ವ್ಯೂ ಕೊಟ್ಟು ಕಾಲಬರೇಟೆಡ್ ಯೂಟ್ಯೂಬರ್ಗಳನ್ನು ಪ್ರಚಾರಕ್ಕಾಗಿ ಇಳಿಸ್ಕೊಂಡು ಎಲ್ಲರೂ ಕೂಡ ಗೊತ್ತಿದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಇಲ್ಲಿಯ ತನಕ ನಮ್ಮ ರಾಜ್ಯ ಕಂಡರಿಯದಂಥ ಒಂದು ರಾಜಕೀಯ ಕ್ಷೇತ್ರವಾಗಿ ಮಾರ್ಪಟ್ಟಿದ್ದು, ಒಂದು ಕಡೆ ಸೈಲೆಂಟ್ ವ್ಯಕ್ತಿಯಾಗಿರುವಂಥ STK ಅಂದರೆ ಶ್ರೀನಿವಾಸ ದಾಸ ಕರಿಯಪ್ಪ, ಮತ್ತೊಂದು ಕಡೆ ರಾಜ ಕುಟುಂಬವಾಗಿರುವಂಥ ಮತ್ತು ದಾವಣಗೆರೆ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿರುವಂಥ ಶಾಮನೂರು ಕುಟುಂಬದ ಮಧ್ಯೆ ಆಗ್ತಿರುವಂಥ ಈ ಚುನಾವಣೆ ಇಲ್ಲಿಯ ತನಕ ಕಂಡು ಕೇಳಿರದ ಒಂದು ರಾಜಕೀಯ ಬೆಳವಣಿಗೆಗೆ ಅಂದರೆ ದಾಪುಗಳು ಹಾಕ್ತಾ ಇದೆ. ಇನ್ನು ಮೇ 9ರಂದು ಸಮರ್ಥ ಮಲ್ಲಿಕಾರ್ಜುನ್ ಅವರು ಎಷ್ಟು ಮತಗಳ ಅಂತರದಿಂದ ಗೆಲ್ತಾರೆ ಎನ್ನುವುದು ಇದೀಗ ಪ್ರಶ್ನಾರ್ಥಕ ಚಿಹ್ನೆಯಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.